ಹಲೋ ಗಾಯ್ಸ್, ವೆಲ್ಕಮ್ ಟು ರಿಷು ಕಿಚನ್. ಈಗ ನಾವು ನುಗ್ಗೆ ಸೊಪ್ಪು ಯೂಸ್ ಮಾಡ್ಕೊಂಡು ರವೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಚಟ್ನಿ ಫಸ್ಟು ಅಲ್ಲಿ ಜಾರಿಗೆ ನಾನು ತೆಂಗಿನಕಾಯಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಮಿಂಟ್ ಸೊಪ್ಪನ್ನು, ಪುದೀನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈಗ ರವೆನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಈ ರವೆಗೆ ಬೆಳಗ್ಗೆ ಮಾಡಬೇಕಂದ್ರೆ ರಾತ್ರಿನೇ ನೆನೆಸಿಡಬೇಕು. ರವೆಗೆ ಜೀರಿಗೆ, ಉಪ್ಪು ಮತ್ತು ಈರುಳ್ಳಿ ಚಾಪ್ ಮಾಡಿರೋದು, ಈ ಸೊಪ್ಪಲ್ಲಿ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಚಾಪ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇದಕ್ಕೇನು ನೀರೆಲ್ಲ ಏನು ಹಾಕೋದು ಬೇಡ. ನಾವು ರಾತ್ರಿ ನೆನೆಸಿರ್ತೀವಲ್ಲ, ಅದು ರಾತ್ರಿ ನೆನೆಸಿಡ್ಬೇಕಾದ್ರೆ ನೀರು ಫುಲ್ ಹಾಕಿಡಬೇಕು. ಅದನ್ನು ನೀರು ರಿಮೂವ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದಕ್ಕೆ ಫುಲ್ ಸವರಬೇಕು ಗೈಸ್. ಇದು ಎಷ್ಟು ತೆಳು ಆಗುತ್ತೆ ನೀವು ಅಷ್ಟು ತೆಳುಗೆ ಸವರಬೇಕು. ಈಗ ನೋಡಿ, ಎಕ್ಸ್ಟ್ರಾಸನ್ನೆಲ್ಲ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ರೆ ಅದು ಫುಲ್ಲು ತೆಳ್ಳಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಕ್ಸ್ಟ್ರಾಸ್ ಎಲ್ಲ ತೆಗೆದಿದ್ದೀನಿ. ಇದಕ್ಕೆ ಈಗ ಎಣ್ಣೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಗರಿ ಗರಿ ಆಗಕ್ಕೆ ಬಿಡಬೇಕು. ಈಗ ತಿರುವಾಕೋಣ. ಇದೇನು ಬೇಯೋಕ್ಕೇನು ಹೆಚ್ಚೊತ್ತೇನು ಬೇಡ, ಬೇಗ ಬೇಯುತ್ತೆ. ನೋಡಿ, ಈಗ ಎರಡು ಸೈಡು ಚೆನ್ನಾಗಿ ಗರಿಗರಿಯಾಗಿದೆ. ಇದು ಪುದೀನ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಗಾಯ್ಸ್, ಇದು ಚಟ್ನಿ ಜೊತೆ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.